ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೋಡಲೇಬೇಕಾದಂತಹ ಸ್ಟೋರಿ. ಅರಣ್ಯದಲ್ಲಿ ನೀರು ಸಿಗ್ತಾ ಇಲ್ಲ, ಅರಣ್ಯದಲ್ಲಿ ನೀರು ಇಲ್ಲದೆ ಸಾವನ್ನಪ್ತಾ ಇವೆ ಕಾಡು ಪ್ರಾಣಿಗಳು. ಅರಣ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ನೀರಿಲ್ಲದೆ ಸಾವನ್ನಪ್ತಾ ಇವೆ ಕಾಡು ಪ್ರಾಣಿಗಳು. ಮೂಕ ಜೀವಿಗಳ ಅರಣ್ಯ ರೋದನೆ ಹೇಳೋರಿಲ್ಲ ಕೇಳೋರಿಲ್ಲ. ಗೌರಿಬಿದನೂರಿನ ಎಮ್ಮೆ ಗುಡ್ಡದಲ್ಲಿ ಕಾಡು ಪ್ರಾಣಿಗಳು ಸಾವನ್ನಪ್ಪಿವೆ. ಅರಣ್ಯದಲ್ಲಿ ಬತ್ತಿ ಹೋದ ಜಲಮೂಲಗಳು, 5 ಹಂದಿ 4 ಮೊಲಗಳು ಕೂಡ ಸಾವನ್ನಪ್ಪಿದೆ. ದಾಹ ಹೆಚ್ಚಾಗಿ ಸಾವನ್ನಪ್ಪಿರುವ ಶಂಕೆ. ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ. ಪ್ರಾಣಿಗಳಿಗೆ ನೀರು ಒದಗಿಸಲಾಗದ ಸ್ಥಿತಿಗೆ ಬಂತ ಅರಣ್ಯ ಇಲಾಖೆ. ಆಪತ್ಕಾಲದಲ್ಲಿ ನೆರವಾಗಬೇಕಿದ್ದ ಅರಣ್ಯ ಅಧಿಕಾರಿಗಳು ಮಾಯ ಆಗೋಗ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಹೊಣೆಗೇಡಿತನಕ್ಕೆ ಸಾಯುತ್ತಿವೆ ಮೂಕ ಜೀವಿಗಳು. ಬಂಡೀಪುರ ಅರಣ್ಯ, ಇದು ಅರಣ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಅರಣ್ಯದಲ್ಲಿ ನೀರಿಲ್ಲದೆ ಸಾವನ್ನಪ್ತಾ ಇವೆ ಮೂಕ ಜೀವಿಗಳು. ಮೂಕ ಜೀವಿಗಳ ಅರಣ್ಯ ರೋದನೆ ಕೇಳೋರಿಲ್ಲ ಹೇಳೋರಿಲ್ಲ. ಗೌರಿಬಿದನೂರಿನ ಎಮ್ಮೆ ಗುಡ್ಡದಲ್ಲಿ ಕಾಡು ಪ್ರಾಣಿಗಳ ಸಾವು. ಅರಣ್ಯದಲ್ಲಿ ಬತ್ತಿ ಹೋಗಿದೆ ಜಲಮೂಲಗಳು. ಇದರಿಂದಾಗಿ 5 ಹಂದಿ 4 ಮೊಲಗಳು ಕೂಡ ಸಾವನ್ನಪ್ಪಿದ್ದಾವೆ. ದಾಹ ಹೆಚ್ಚಾಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ. ಪ್ರಾಣಿಗಳಿಗೆ ನೀರು ಒದಗಿಸಲಾಗದ ಸ್ಥಿತಿಗೆ ಬಂತ ಅರಣ್ಯ ಇಲಾಖೆ. ಆಪತ್ಕಾಲದಲ್ಲಿ ನೆರವಾಗಬೇಕಿದ್ದಂತಹ ಅರಣ್ಯ ಅಧಿಕಾರಿಗಳು ಗಾಯಬ್ ಆಗ್ಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಹೊಣೆಗೇಡಿತನಕ್ಕೆ ಸಾಯ್ತಾ ಇವೆ ಮೂಕ ಜೀವಿಗಳು. ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ನೋಡಲೇಬೇಕಾದಂತಹ ಸ್ಟೋರಿ. ಅರಣ್ಯದಲ್ಲಿ ನೀರು ಇಲ್ಲದೆ ಕಾಡು ಪ್ರಾಣಿಗಳು ಸಾವನ್ನಪ್ತಿದ್ದಾವೆ. ಬಿರು ಬೇಸಿಗೆ ಇದು. ಮೂಕ ಜೀವಿಗಳು ಅರಣ್ಯ ರೋದನೆಗೆ ಹೇಳೋರಿಲ್ಲ ಕೇಳೋರಿಲ್ಲ. ಗೌರಿಬಿದನೂರಿನ ಎಮ್ಮೆ ಗುಡ್ಡದಲ್ಲಿ ಕಾಡು ಪ್ರಾಣಿಗಳು ಸಾವನ್ನಪ್ಪಿವೆ. ಕಂಡು ಕಾಣದಂತೆ ವರ್ತಿಸ್ತಾ ಇದ್ದಾರೆ ಅರಣ್ಯ ಇಲಾಖೆ.